ರಾಜನಾಥ್ ಸಿಂಗ್ ಶ್ರೀನಗರ ಭೇಟಿ ಹೊತ್ತಲೇ ಪಹಲ್ಗಾಮ್ ನಂಟಿನ ಶಂಕೆಯಲ್ಲಿ 3 ಜೆಎಎಂ ಉಗ್ರರನ್ನ ಪುಲ್ವಾಮಾದಲ್ಲಿ ಭೇಟಿಯಾಡಲಾಗಿದೆ. ಅವಂತಿಪೋರದ ಟ್ರಾಲ್ನಲ್ಲಿ ಅಡಗಿದ್ದ ಆಸಿಫ್ ಅಹಮದ್ ಶೇಖ್, ಅಮೀರ್ ನಜೀರ್ ವಾನಿ, ಯಾವರ್ ಅಹಮದ್ ಭಟ್ ಅನ್ನೋರನ್ನ ಸಿಆರ್ಪಿಎಫ್ ಜಮ್ಮು ಕಾಶ್ಮೀರ ಪೊಲೀಸರು ಹೊಡೆದು ಹಾಕಿದ್ದಾರೆ. ಉಗ್ರರು ಮನೆಯೊಂದರಲ್ಲಿ ಅಡಗಿ ಕುಳಿತಿರೋದು ಡ್ರೋನ್ನಲ್ಲಿ ಸೆರೆಯಾಗಿದೆ. ಅಂದಹಾಗೆ ಎನ್ಕೌಂಟರ್ಗೆ ಮುನ್ನ ತಾಯಿಗೆ ಅಮೀರ್ ವಿಡಿಯೋ ಕಾಲ್ ಮಾಡಿದ್ದ. ಈ ವೇಳೆ ದಯವಿಟ್ಟು ಶರಣಾಗು, ಜೀವ ಉಳಿಸ್ಕೊ ಅಂತ ತಾಯಿ ಹೇಳಿದ್ರು. ಆದರೆ ನಿನ್ನೆ ಸೇನೆ ಬರಲಿ ನೋಡ್ಕೊಳ್ತೀನಿ ಅಂತ ಅಮೀರ್ ಹಾಡಿದ್ನಂತೆ ಮಾತುಗಳನ್ನ. ನಿನ್ನೆ ಅಷ್ಟೇ ಆಪರೇಷನ್ ಕೆಲ್ಲರ್ ನಡಿ 3 ಲಷ್ಕರ್ ಉಗ್ರರನ್ನ ಶೋಫಿಯಾನ್ನಲ್ಲಿ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿತ್ತು. ಈ ಮೂಲಕ 2 ದಿನದಲ್ಲಿ 6 ಉಗ್ರರು ಫಿನಿಶ್ ಆಗಿದ್ದಾರೆ. ಇನ್ನು ಸಾಂಬಾ ಸೆಕ್ಟರ್ನಲ್ಲಿ ಸೇನಾ ದಿರಿಸಿನಲ್ಲಿ ಉಗ್ರರು ಓಡಾಡ್ತಾ ಇದ್ದಾರೆ ಅನ್ನೋ ವಿಚಾರ ಈಗ ಸೇನೆಗೆ ತಿಳಿದು ಬಂದಿದ್ದು ಶೋಧ ಕಾರ್ಯ ನಡೀತಾ ಇದೆ. ಆಪರೇಷನ್ ಕ್ಲೀನ್ ಆರಂಭಿಸಿರುವ ಸೇನೆ ಪೂಂಚ್ನಲ್ಲಿರುವ ಉಳಿದಿರುವ ಸ್ಫೋಟಕಗಳ ಪಾಕ್ಷಲ್ಗಳನ್ನ ಸುರಕ್ಷಿತವಾಗಿ ನಾಶ ಮಾಡುತ್ತಿದೆ. ಈ ಮಧ್ಯೆ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಕಾಶ್ಮೀರ ಗಡಿಯಲ್ಲಿ ಪರಿಶೀಲನೆ ನಡೆಸಿದ್ರು. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಶ್ರೀನಗರ ಏರ್ಪೋರ್ಟ್ಗೆ ಭೇಟಿ ಕೊಟ್ಟರು. ವಿಮಾನಗಳ ಸಂಚಾರದ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಅರುಣ್, ಎಷ್ಟೋ ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಮೇಲೆ ಅವ್ರ ಫ್ಯಾಮಿಲಿ ಹೇಳ್ತಾರೆ ನನ್ನ ಮಕ್ಕಳು ಅಮಾಯಕರು, ಅವ್ರು ಇದು ಮಾಡ್ತಿದ್ರು ಅಂತ ಗೊತ್ತಿರಲಿಲ್ಲ ಅಂತ. ನೋಡಿ, ಇದನ್ನ ನೋಡಿದಾಗ ಗೊತ್ತಾಗುತ್ತೆ, ಅವ್ರಿಗೆಲ್ಲನೂ ಗೊತ್ತಿರುತ್ತೆ. ಶರಣಾಗು ಅಂತ ಯಾಕೆ ಹೇಳ್ತಾರೆ? ಎಕ್ಸಾಕ್ಟ್ಲಿ, ನಾನು ಆಗಲೂ ಅದನ್ನೇ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ನಿಮ್ಮ ದೂರದಲ್ಲಿರುವಂಥದ್ದನ್ನು ನೋಡೋದಕ್ಕಿಂತಲೂ ನಮ್ಮ ಹತ್ತಿರದಲ್ಲಿರುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಯಾಕೆ ಕರ್ನಾಟಕದಲ್ಲಿ ಆಗಿರುವಂಥ ಘಟನೆಗಳಲ್ಲಿ ಇಲ್ವಾ? ಎಷ್ಟೋ ಜನ ಕಲ್ಲು ಹೊಡೆದ್ಬಿಟ್ಟು ಪೊಲೀಸರ ಕಲ್ಲು ಹೊಡೆದು, ಪೊಲೀಸ್ ಸ್ಟೇಷನ್ಗೆಲ್ಲ ಕಲ್ಲು ಹೊಡೆದು, ಪೊಲೀಸ್ ಜೀಪಳಿಗೆ ಬೆಂಕಿ ಹಚ್ಚಿದ ನಂತರ ಅವ್ರನ್ನೆಲ್ಲ ಒಳಗಡೆ ಹಿಡ್ಕೊಂಡಾಗ ನನ್ನ ಮಕ್ಕಳು ಅಮಾಯಕರು, ನನ್ನ ಬಿಟ್ಬಿಡಿ, ನನ್ನ ಮಕ್ಕಳು ಏನೂ ಮಾಡಿಲ್ಲ, ಗೊತ್ತಿಲ್ಲ. ಅವ್ರು ಯಾರೋ ಒಂದು ಟ್ರೋಲ್ ಆಗಿತ್ತಲ್ಲ, ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ರು ಅಂತೇಳಿ. ಕೊತ್ತಂಬರಿ ತರಕ್ಕೆ ಇಲ್ಲಿ ಏನ್ ತರಕ್ಕೆ ಹೋಗಿದ್ರು ಅವರು? ಕಾಶ್ಮೀರದ ಆಪಲ್ ಇರಬೇಕು. ಆಪಲ್ ಹುಡ್ಕಕ್ಕೆ ಹೋಗಿದ್ರೇನೋ, ಅದೆಲ್ಲೋ ಮಣ್ಣೊಳಗೆ ಬೆಳೀತಾ ಇತ್ತೇನೋ. ಕಾಶ್ಮೀರದಲ್ಲಿ ಈ ಎಲ್ಲದಕ್ಕೂ ಕೂಡ ಹೊಣೆಗಾರರು ಕಾಶ್ಮೀರಿಗಳೇ. ಅವತ್ತು ಪಂಡಿತರ ಬಾರಣ ಹೋಮವನ್ನು ಮಾಡಿದಂಥವರು ಕೂಡ ಇದೇ ಕಾಶ್ಮೀರಿಗಳೇ. ಯಾಕೆ ಈ ವಿಚಾರದಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಇಲ್ಲಿರುವಂಥವ್ರು ತಮ್ಮ ಮಕ್ಕಳು ನಾಪತ್ತೆ ಆದಂಥ ಸಂದರ್ಭದಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡೋದಿಲ್ಲ, ಗೊತ್ತಿರುತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಅದಕ್ಕೆ ನಾನು ಅವತ್ತು ಕೂಡ ಒಂದು ಹೇಳಿದೆ ಈ ವಿಚಾರದಲ್ಲಿ. ಅದನ್ನ ಒಂದು ಕ್ಲಿಯರ್ ಆಗಿ ಮೇನ್ ಸ್ಟ್ರೀಮಿಗೆ ತರಬೇಕು. ಯಾವ ಸ್ಟೇಷನ್ಗಳಲ್ಲಿ ಎಷ್ಟು ಮಿಸ್ಸಿಂಗ್ ಕೇಸ್ಗಳಾಗ್ತಾ ಇವೆ ಅದನ್ನು ತರಬೇಕು. ಅವಾಗ ಇಮ್ಮಿಡಿಯೇಟ್ ಆಗಿ ಸೈನಿಗೂ ಕೂಡ ಗೊತ್ತಾಗುತ್ತೆ ಈ ಮನೆಯಲ್ಲಿರುವಂಥ ಮಿಸ್ಸಿಂಗ್ ಆಗಿರುವಂಥ ಹುಡುಗ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಆ ಕುಟುಂಬಗಳು ಯಾಕೆ ಕೊಡೋದಿಲ್ಲ? ಹಾಗಿದ್ದಾಗ ಅವನು ಯಾವತ್ತೂ ಸಿಕ್ಕಾಗ ನಮಗೆ ಗೊತ್ತಿಲ್ಲ, ಅವನು 8 ವರ್ಷದಿಂದನೇ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದ, ಎಲ್ಲಿ ಹೋಗಿದ್ದ, ಕಂಪ್ಲೇಂಟ್ ಕೊಡೋಕೆ ಏನಾಗಿತ್ತು? ಈಗ ಅಮಾಯಕರ ರೀತಿಯಲ್ಲಿ ಅವನು ಬದುಕಿದ್ದಿದ್ರೆ ಈ ವಿಡಿಯೋ ಆಚೆ ಬರ್ತಾ ಇರಲಿಲ್ಲ. ಅವನು ಬದುಕಿದ್ದಿದ್ರೆ ಈ ವಿಡಿಯೋ ಆಚೆ ಬರ್ತಿಲ್ಲ. ಸತ್ತ ಅಲ್ವಾ? ನಾವು ಹೇಳಿಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ಈಗ ವಾಪಸ್ ಬರೋದು ಆ ಕುಟುಂಬದ ಮೇಲೆ. ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋನ ಆಚೆ ಬಿಟ್ಟಿರೋದು. ಇದನ್ನ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ನಾವು ಹೇಳಿದ್ವಿ. ಅವನಿಗೆ ಶರಣಾಗೋಕೆ ಆಗ್ಲೂ ಕೂಡ ಕೇಳಲಿಲ್ಲ ಅಂತ ಹೇಳಿ. ಯಾಕೆ? ಅವನು ಆಗೋಕ್ಕಿಂತ ಮುಂಚೆನೆ ಸೈನಿಕರಿಗೆ ಇದನ್ನ ಕೊಡಬೇಕಾಗಿತ್ತು. ವಿಡಿಯೋನ ಕಾಂಟ್ಯಾಕ್ಟ್ ಅಲ್ಲಿದ್ದಾನೆ, ಮಾತನಾಡಿದೀವಿ ಅಂತ ಹೇಳಿ ಅದನ್ನು ಮೇನ್ ಸ್ಟ್ರೀಮಿಗೆ ತರಬೇಕು. ಯಾರ್ಯಾರು ಎಲ್ಲಿಂದ ನಾಪತ್ತೆ ಆಗಿದ್ದಾರೆ, ಯಾರು ಫ್ರೆಂಡಿಗೆ ಫೋನ್ ಮಾಡ್ತಾನೋ, ಮನೆಯ ಫೋನ್ ಮಾಡ್ತಾನೋ, ಆ ಫೋನ್ಗಳನ್ನೇನಾದ್ರೂ ನೀವು ಹೇಳಲಿಲ್ಲ, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ನೀವು ಜವಾಬ್ದಾರಿನೇ. ಈ ಜವಾಬ್ದಾರಿತನವನ್ನು ತರಕ್ಕೆ ಶುರು ಮಾಡಿದ್ರೆ ಅವಾಗ ಸರಿ ಆಗುತ್ತೆ ಕಾಶ್ಮೀರದಲ್ಲಿ. ಇಲ್ಲಿದ್ರೆ ಯಾವನು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ. ಇಂಥವ್ರಿಗೆಲ್ಲ ಆಶ್ರಯ ಕೊಡೋದು ಅಲ್ಲಿಯವರೇನೆ. ಆಶ್ರಯ ಕೊಡಲಾರ್ದೇನೆ ಹೆಂಗಿರಿ ಇರ್ತಾರೆ ಇವರೆಲ್ಲ? ಇದಕ್ಕೆಲ್ಲ ಮೂಲಭೂತ ಕಾರಣವಾಗಿರೋದೇ ಸ್ಥಳೀಯರೇ. ಅವರ ನೆರವಿಲ್ಲದೆ ಏನು ಮಾಡೋಕ್ಕಾಗಲ್ಲ. ಮತ್ತೆ ಅಲ್ಲಿ ಹೋಗಿ ಬಂದವರೆಲ್ಲ ಅವರೆಲ್ಲ ಅಮಾಯಕರ್ರಿ, ಅವ್ರೇನೂ ಇಲ್ಲ ನೋಡೋಕಷ್ಟೇ. ಕಾರಣ ನೀವು ಹೋಗಿರ್ತೀರ ಪ್ರವಾಸಿಗರು, ಅವ್ರಿಗೆ ಕಾಸಬೇಕು, ನೀವು ನೋಡ್ಕೊಳ್ತೀರ. ಇದು ಇರ್ಬೋದು, ಒಂದು 5-10% ಚೆನ್ನಾಗೂ ಇರಬಹುದು. ಇನ್ನು ಭಾರತದ ಏರ್ ಸ್ಟ್ರೈಕ್ಗೆ ಬೆದರಿದ ಪಾಕಿಸ್ತಾನ ಬಾಲ ಮುದ್ರಿಕೊಂಡು ಓಡಿದ ನಾಯಿಯಂತೆ ಬೇರಿಕ್ಕಿತ್ತಿದೆ ಅಂತ ಅಮೆರಿಕದ ಮಾಜಿ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಹೇಳ್ಬೋದು ಅಮೆರಿಕದಲ್ಲಿ ಕೂತ್ಕೊಂಡು. ಇನ್ನು ಭಾರತದ ದಾಳಿಯಿಂದ ಪಾಕಿಸ್ತಾನದ 6 ವಾಯುನೆಲೆಗಳಿಗೆ ಹಾನಿಯಾಗಿರುವುದು ಸ್ಯಾಟಲೈಟ್ ಫೋಟೋಗಳ ಮೂಲಕ ದೃಢವಾಗಿದೆ. 2 ಡಜನ್ಗಿಂತಲೂ ಹೆಚ್ಚು ಉಪಗ್ರಹ ಚಿತ್ರಗಳು ಮತ್ತು ವಿಡಿಯೋಗಳ ಪರಿಶೀಲನೆ ನಂತರ ದಾಳಿಯಲ್ಲಿ 2 ರನ್ವೇಗಳು, ವಾಯುನೆಲೆ ಮೇಲ್ಛಾವಣಿ, ಕಟ್ಟಡಗಳನ್ನೆಲ್ಲ ತೀವ್ರವಾಗಿ ಹಾನಿಗೊಳಿಸಿದೆ ಅಂತ ಕಂಡುಹಿಡಿದಿದೆ. ಭಾರತ ದಾಳಿ ಮಾಡಿದ ಕೆಲವು ತಾಣಗಳು ಗಡಿಯಿಂದ 100 ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ವಾಯುನೆಲೆಗಳ ಮೂಲಸೌಕರ್ಯವಿರುವ ಕಟ್ಟಡಗಳಿಗೆ ಹಾನಿಯಾಗಿದೆ ಅಂತ ಪಾಕಿಸ್ತಾನ ಲೆಫ್ಟಿನೆಂಟ್ ಜನರಲ್ ತಿಳಿಸಿದರು. ಪಾಕಿಸ್ತಾನದ ಪ್ರಮುಖ ರಾವಲ್ಪಿಂಡಿ ನೂರ್ ಖಾನ್ ವಾಯುನೆಲೆಯ 2 ಮೊಬೈಲ್ ನಿಯಂತ್ರಣ ಕೇಂದ್ರಗಳು ನಾಶವಾಗಿರೋದು ಕೂಡ ದೃಢವಾಗಿದೆ. ಭಾರತದ ಕ್ಷಿಪಣಿಗಳು ಬೋಲಾರಿ ವಾಯುನೆಲೆಯ ಶೆಡ್ನಲ್ಲಿ 60 ಅಡಿ ಅಗಲದ ದೊಡ್ಡ ರಂಧ್ರ ಮಾಡಿದೆ. ಶಹಬಾಜ್ ವಾಯುನೆಲೆಯಲ್ಲಿ 100 ಅಡಿಗಿಂತಲೂ ಅಗಲದ ದೊಡ್ಡ ಕಂದಕಗಳು ಸೃಷ್ಟಿಯಾಗಿದೆ. ಜೊತೆಗೆ ರಾಡಾರ್ ತಾಣವನ್ನು ಕೂಡ ನಾಶ ಮಾಡಲಾಗಿದೆ. ಮುಷಫ್ ವಾಯುನೆಲೆ ಮತ್ತು ಶೇಖ್ ಜಾಯದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಗಳಲ್ಲಿ ದೊಡ್ಡ ಕುಳಿಗಳೆಲ್ಲ ಸೃಷ್ಟಿಯಾಗಿದೆ. ದಾಳಿಗೊಳಗಾದ ಮಾರನೇ ದಿನವೇ ದುರಸ್ತಿ ಕಾರ್ಯಗಳನ್ನು ಕೂಡ ಮಾಡೋಕೆ ಆರಂಭಿಸಿರೋದು ಉಪಗ್ರಹ ಚಿತ್ರಗಳಲ್ಲಿ ಕಂಡು ಬರ್ತಾ ಇದೆ.
ಬೋಲಾರಿಯಲ್ಲಿ 5, ಮುಷಫ್ನಲ್ಲಿ ಒಬ್ಬ ಯೋಧ ಬಲಿಯಾಗಿರೋದು ಮಾಹಿತಿಗಳಿರೋದು. ಸೊ ಅವತ್ತಿಂದಲೂ ಕೂಡ ಇವರು ಸುಳ್ಳು ಹೇಳ್ಕೊಂಡು ಬಂದಿದ್ದು, ಏನೂ ಆಗಿಲ್ಲ ನಮ್ಮಲ್ಲಿ, ಏನೂ ಆಗಿಲ್ಲ ಅಂತೇಳಿ. ಇವರು ತಗೊಳ್ಳೋ ದುಡ್ಡನ್ನೆಲ್ಲ ಬರೀ ಡ್ಯಾಮೇಜ್ಗಳನ್ನ ಮತ್ತೆ ಈ ಉಗ್ರರ ಮನೆಗಳನ್ನ ಸರಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅನ್ಸುತ್ತೆ. ಅದರಲ್ಲಿ ಅನುಮಾನನೇ ಬೇಡ, ಅವ್ರು ಬಳಕೆ ಮಾಡೋದೇ ಅದಕ್ಕೋಸ್ಕರ. ಅಭಿವೃದ್ಧಿ ಮಾಡುವಂಥ ದೇಶ ಅದಾಗಿದ್ದಿದ್ರೆ ಚೈನಾ ಜೊತೆಗೆ ನಿಂತ್ಕೊಂಡ್ಬಿಟ್ಟು ನಮ್ಮ ಬಲೂಚಿಸ್ತಾನದಲ್ಲಿರುವಂಥದ್ದು ನೀವು ತೊಗೊಂಡೋಗಿ ನಮಗೆ ಇಷ್ಟೇ ಕೊಡಿ, ನೀವ್ಯಾಕೆ ಶೇರ್ ಮಾಡ್ಕೊಳ್ಳಿ, ಅದಕ್ಕೆ ತಲೆ ಬುಡ ಇಲ್ಲದೆ ಇರುವಂಥ ದೇಶ ಅದು. ಹಂಗಾಗಿದ್ದಿದ್ರೆ ಬಾಂಗ್ಲಾದಲ್ಲಿದ್ದಂಥ ಪೂರ್ವ ಪಾಕಿಸ್ತಾನ ಆ ಸಂದರ್ಭದಲ್ಲಿದ್ದಾಗ ಅಲ್ಲಿರುವಂಥ ಖನಿಜನ ಹೆಂಗೆ ಬಳಕೆ ಮಾಡ್ಕೊಳ್ಬೋದಾಗಿತ್ತು, ಅಲ್ಲಿರುವಂಥ ಸೋರ್ಸ್ ಯಾವ ರೀತಿಯಾಗಿತ್ತು, ಬಲೂಚಿಸ್ತಾನದಲ್ಲಿರುವಂಥ ಸೋರ್ಸನ್ನು ಪಾಕಿಸ್ತಾನ ಹೆಂಗೆ ಬಳಕೆ ಮಾಡೋದಾಗಿತ್ತು. ತಲೆ ಇಲ್ದಿರುವಂಥ, ತಲೆ ಬುಡ ಇಲ್ದಿರುವಂಥ ದೇಶ ಇನ್ನೇನು ಮಾಡುತ್ತೆ, ಇನ್ನೊಬ್ಬರ ಜೀತದಾಳವನ್ನು ಮಾಡುತ್ತೆ. ಹಾಗೆ ಅಲ್ಲಿರುವಂಥ ಪಾಕಿಸ್ತಾನ ಉಗ್ರರ ಜೀತದಾಳಾಗಿ ನಿಂತ್ಕೊಂಡಿದೆ. ಇದು ಅಲ್ಲಿರುವಂಥ ಪರಿಸ್ಥಿತಿ. ಏನು ಮಾಡ್ತೀರಾ ಇವತ್ತು?